ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಕಾನ್ವೇರಾಮರ ಜನ್ಮದಿನದಂದು ನಾವು ಮಾಡಬೇಕಾಗಿರೋದೇನು, ಮಾಡ್ತಿರೋದೇನು, ಅವರ ದಾರಿ ಯಾವುದು, ಅವರ ಮಹತ್ವವೇನು? ಅಲ್ಲದೆ ಕಾನ್ಫಿರಾಮರು ಬಾಬಾ ಸಾಹೇಬರ ಕನಸಿನಲ್ಲಿ ಪ್ರಬುದ್ಧ ಭಾರತ ಕಟ್ಟಲು ನಮಗೆ ನೀಡಿದ ಮಾರ್ಗಗಳೇನು? ನಮ್ಮ ಹಿಂದಿನ ಸಮಸ್ಯೆಗಳಿಗೆ, ಇಂದಿನ ಸಮಸ್ಯೆಗಳಿಗೆ ಯಾರು ಕಾರಣ? ನಮ್ಮ ನಿಜ ಶತ್ರುಗಳು ಯಾರು ಎಂಬ ನೌಕರರ ಅನೇಕ ಆಯಾಮಗಳಲ್ಲಿ ಈ ದಿನ ನಾವೆಲ್ಲರೂ ಮತ್ತೆ ಮರು ಅವಲೋಕನ ಮಾಡಿಕೊಳ್ಬೇಕಾಗಿದೆ ಅಂತ ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಹಿಂದುಳಿದ ಜಾತಿಗಳು ಇಂದು ರಾಜಕೀಯದ ಪ್ರಜ್ಞೆ ಬೆಳೆಸಿಕೊಂಡು ರಾಜ್ಯ ಮಟ್ಟದಿಂದ ಹಿಡಿದು ಗ್ರಾಮ ಮಟ್ಟದವರೆಗೂ ರಾಜಕೀಯ ಅಧಿಕಾರದ ಚೌಕಾಸಿ ಮಾಡ್ತಿದ್ದಾರೆ ಎಂದ್ರೆ, ವಿವಿಧ ಸ್ತರದ ಹಕ್ಕು ಅಧಿಕಾರವನ್ನ ಅನುಭವಿಸುತ್ತಿದ್ದಾರೆ ಎಂದ್ರೆ ಅದರ ಹಿಂದೆ ಕಾನ್ಫಿರಾಮ್ ಸಾಹೇಬರ ಬಹುದೊಡ್ಡ ತ್ಯಾಗವಿದೆ. ಕಾನ್ಫಿರಾಮರು ಮೂಡಿಸಿದ ರಾಜಕೀಯ ಪ್ರಜ್ಞೆಯಿಂದಲೇ ಇದೆಲ್ಲವೂ ಹಿಂದುಳಿದ ವರ್ಗಗಳಿಗೆ ದಕ್ಕಿದ್ದು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಖಂಡ ಭಾರತ ಶೋಷಿತ ಸಮುದಾಯಗಳಿಗೆ ಅಂಬೇಡ್ಕರ್ ಅವರ ಬೆಳಕಿನಲ್ಲಿ ರಾಜ್ಯಾಧಿಕಾರ ದೊರಕಿಸಿಕೊಟ್ಟ ಮಹಾನ್ ರಾಜಕೀಯ ಸಂತ, ಬೇಡುತ್ತಿದ್ದ ಬಹುಜನರಿಗೆ ನೀಡುವ ತಾಕತ್ತು ತುಂಬಿದ ದಾದಾ ಸಾಹೇಬರು ಭಾರತದ ರಾಜಕಾರಣದ ದಿಕ್ಕು ಬದಲಿಸಿದವರು ಅಂತ ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಲ್.ಆರ್. ಭೋಸ್ಲೆ, ಅನಿಲ್ ಟೆಂಗಳಿ, ಮೈಲಾರಿ ಶೆಳಗಿ, ಜೈ ಭೀಮ್ ಶಿಂದೆ, ಆನಂದ ಮಸ್ಕಿ, ತಿಪ್ಪಣ್ಣ ಕಿನ್ನೂರ, ಮಶಾಕ ಪಟೇಲ, ರೇವಣ ಸಿಂಧೆ ಸಿಂಧನ, ಮಾಡು ತಾಲೂಕು ಅಧ್ಯಕ್ಷರು ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.